8 ವರ್ಷದ ಬಾಲಕ ತಂದೆಗೆ ಕೇಳ್ತಾನೆ, ಅಪ್ಪ ಅಕ್ಕನಿಗೆ ಕೊಡ್ತೀರಾ ಉಪನಯನವನ್ನ ಅಂತಂದ. ಯಾರಿಗೆ? 8ನೇ ವರ್ಷಕ್ಕೆ. ನೋಡ್ರಿ ಎಷ್ಟು ಬಸವಣ್ಣನ ಹತ್ರ ಜ್ಞಾನ ಇತ್ತು. ಅಕ್ಕನಿಗೆ ಕೊಡ್ತೀರಾ ಉಪನಯನ, ಮಾಡ್ತೀರಾ ಉಪನಯನ? ತಂದೆ ಹೇಳ್ದ, ಇಲ್ಲ ಇಲ್ಲ ಇಲ್ಲ, ಹಂಗ ಮಾಡೋದಕ್ಕೆ ಬರೋದಿಲ್ಲ, ಅದು ನಿನಗೆ ಮಾತ್ರ ಸೀಮಿತ, ನಿನಗೆ ಮಾತ್ರ ಮಾಡೋದಕ್ಕೆ ಬರ್ತದೆ, ಅವ್ರಿಗೆ ಮಾಡಕ್ ಬರಲ್ಲ. ಬಸವಣ್ಣ ಅಂದ, ಅಕ್ಕಗ ಮಾಡ್ಲಿಲ್ಲ ಅಂದ್ರೆ ನನಗೂ ಬೇಡ ಅಂದ. ಏನಂದ? ಅಕ್ಕಗ ಮಾಡ್ಲಿಲ್ಲ ಅಂದ್ರೆ ನನಗೂ ಬೇಡ ಅಂದ. ತಂದೆ ಅಂದ, ಹಂಗ ಮಾಡಬಾರ್ದು, ಹಂಗ ಅನ್ನಬಾರದು, ಮಾಡ್ಕೋಬೇಕು. ನಮ್ಮ ಪದ್ಧತಿ ಇದೆ, ನಮ್ಮ ಧರ್ಮದಲ್ಲಿ ಇದೆ, ಈ ಆಚರಣೆಯನ್ನು ನಾವು ಮಾಡಲೇಬೇಕು, ನೀವಲ್ಲೇ ಅನ್ನಬೇಡ ಅಂತ ತಂದೆ ಮಗನಿಗೆ ಹೇಳಿದಾಗ ಮಗ ಹೇಳುತ್ತಾನೆ, ನಾನು ಧರ್ಮ ಭ್ರಷ್ಟನಾದರೂ ಪರವಾಗಿಲ್ಲ, ಅಕ್ಕನಿಗೆ ಉಪನಯನವನ್ನು ಮಾಡಿದರೆ ಮಾತ್ರ ನಾನು ಮಾಡಿಸಿಕೊಳ್ಳುತ್ತೇನೆ, ಅಕ್ಕನಿಗೆ ಬೇಡ ಅಂದ್ರೆ ನನಗೂ ಆ ಉಪನಯನ ಬೇಡ ಅಂತ ಉಪನಯನವನ್ನೇ ಧಿಕ್ಕರಿಸಿದ, ತಿರಸ್ಕರಿಸಿದ. ಅವರಿಗೆಲ್ಲ ಸಮಾನತೆ ನನಗೆ ಆಗ, ಹೆಣ್ಣು ಗಂಡು ಯಾವುದೂ ತಾರತಮ್ಯ ಇಲ್ಲ, ಎರಡೂ ಸರಿ ಸಮಾನ ಅಂತ ಅಪ್ಪ ಬಸವಣ್ಣ 8ನೇ ವರ್ಷಕ್ಕೆ ಮಾದರಸನಿಗೆ ಹೇಳಿದ. ಇವೆರಡೂ ಭೇದ ಭಾವ ಇಲ್ಲ, ಸ್ತ್ರೀಯೂ ಸಹಿತ ಈ ಜಗತ್ತಿನಲ್ಲಿ ದೊಡ್ಡವಳು, ಪುರುಷನೂ ಸಹಿತ ಈ ಜಗತ್ತಿನಲ್ಲಿ ದೊಡ್ಡವರು, ಇವರಿಬ್ಬರು ಸಮಾನರು ಅಂತಕ್ಕಂತಹ ತತ್ವವನ್ನ 8ನೇ ವರ್ಷಕ್ಕೆ ತಂದೆಗೆ ಹೇಳಿದ ಬಸವಣ್ಣ. 8ನೇ ವರ್ಷ ಸಾಮಾನ್ಯ ಎಷ್ಟು ಜ್ಞಾನ ಇತ್ತು ಆ ಪುಣ್ಯಾತ್ಮರಲ್ಲಿ. 8ನೇ ವರ್ಷದ ಅಕ್ಕನಿಗೆ ಮಾಡದ ಉಪನಯನ ನನಗೂ ಬೇಡ. ಅಪ್ಪ ಅಂತಾನ, ಹಂಗಂದ್ರೆ ನೀ ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು. ಆಯ್ತು ಅಂದ, ಹೊರಡ್ತೀವಿ ಅಂದ. 8 ವರ್ಷದ ಕೂಸಮ್ಮ ಹೆಂಗ್ ಮನೆ ಬಿಟ್ಟು ಬರ್ತದೆ, ಹೆಂಗ್ ಮನೆ ಬಿಟ್ಟು ಬರ್ತದೆ? ತೊಳಿಲಕ್ಕೆ ಸಾಧ್ಯ ಏನು? 10-15 ವರ್ಷದ ಹುಡುಗನನ್ನ ಹಾಸ್ಟೆಲ್ಗಿಟ್ಟ ತಿಂಗಳಿಗೆ 4 ಸಂಡೆ ಹೋಗಿ ಭೇಟಿಯಾಗಿ ಬರ್ತೀವಿ. 4 ಸಂಡೆ. 900 ವರ್ಷದ ಹಿಂದೆ ವಾಹನ ಇಲ್ಲ, ಕಾರುಗಳಿಲ್ಲ, ಬೈಕ್ಗಳಿಲ್ಲ, ಹಾಗೆ ವಾಡಿಯನ್ನು ಬಿಟ್ಟು ಹೊರಡೋದಕ್ಕೆ ನಿರ್ಧಾರವನ್ನ ಮಾಡುತ್ತದೆ ಬಾಲಕ. ಬೇಡ, ನನಗೆ ಸಮಾನತೆಯನ್ನು ಸೃಷ್ಟಿ ಮಾಡಬೇಕು ಈ ನಾಡಿನಲ್ಲಿ ಅಂತ ಮನೆಯನ್ನ ಕರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಂದೆ ಅಂತ ಮನೆ ಬಿಟ್ಟು ಹೋಗುವಂತಾನ. ಮಾದಲಾಂಬಿಕೆ ಮಗುವಿನ ಹತ್ರ ಬರ್ತಾಳೆ, ಮಗ ಹಂಗ್ ಮಾಡ್ಬೇಡ, ನೀ ಇಲ್ಲೇ ಇರು ಅಂತ. ಆದ್ರೆ ಬಸವ ಕೇಳೋದಿಲ್ಲ. ಅಕ್ಕನನ್ನ ಕರೆದುಕೊಂಡು ಸೀದಾ ಹೊರಟೆ ಬಿಟ್ಟ. ಎಲ್ಲಿಗೆ? ಕಪ್ಪಳಿಯ ಸಂಗಮನಾಥನ ಪವಿತ್ರ ನೆಲದ ಕಡೆಗೆ ಹೊರಟೇ ಬಿಟ್ಟ. ಎಲ್ಲಿ ಕಪ್ಪಳಿಯ ಸಂಗಮನಾಥನ ಕ್ಷೇತ್ರ, ಎಲ್ಲಿ ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿಯಿಂದ ಸುಮಾರು 50-55 ಕಿಲೋಮೀಟರ್ ದೂರ. ಇವತ್ತೇನು ದೂರ ಅಲ್ಲ, ಅವತ್ತಿನ ಹೇಳಕತ್ತೀನ. ಕಾಡು, ವಾಹನ ಇಲ್ಲ, ಸರಿಯಾದ ಮಾರ್ಗಗಳಿಲ್ಲ. ಅಂತ ಸಮಯದಲ್ಲಿ ಮನೆ ಬಿಡುವುದಕ್ಕೆ ನಿರ್ಧಾರವನ್ನು ಮಾಡುತ್ತದೆ. ಹೊರಟೇ ಬಿಟ್ಟ ಮನೆಯನ್ನ. ಇಡೀ ಬಸವನ ನಾಡೇ ನಿರ್ಭರಿಗಾಯಿತು. ಮನೆಯೆಲ್ಲ ಕಣ್ಣಲ್ಲಿ ಕಣ್ಣೀರನ್ನ ತರೋದಕ್ಕೆ ಪ್ರಾರಂಭ ಮಾಡಿತು. ತಾಯಿ ಹೋಗಿ ಕರಿಬೇಕಂತಾಳ. ಹೇಳುತ್ತಾನೆ ಮಾದರಸ, ಉಪನಯನವನ್ನು ಧಿಕ್ಕರಿಸಿದರೆ ನನ್ನ ಮನೆಗೆ ಬರುವ ಅವಶ್ಯಕತೆ ಇಲ್ಲ ಅಂದ ಅಪ್ಪ. ನೀವಂತೀರೇ ಇಲ್ಲ ಮಕ್ಕಳೇ, ನೀ ನನ್ನ ಮನೆಗೆ ಬರಬೇಡ ಅಂತೇಳಿ. ಹಂಗಂದು ಬಿಡ್ತೀರ? ಮಾತ್ರ ರಾತ್ರಿ ಆಯ್ತದೆ ಎಲ್ಲದನ್ನು ಹುಡುಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಸಿಗಲಿಲ್ಲ ಅಂದ್ರೆ ಮತ್ತೆ ಪೇಪರ್ ಜಂಕ್ ಹೊಡ್ತೀರಿ. ಈಗೆಲ್ಲ ಸ್ಟೇಟಸ್ ಕಾಲ ಬಂದಿದ್ ಸ್ಟೇಟಸ್ ಹಾಕ್ತಾರೆ. ಹಂಗಲ್ಲ, ತಂದೆ ಹೋಗ್ಲಿ ಬಿಡು ಅಂದ. ಕೂಸು ಹೊರಡುತ್ತದೆ ಕಪ್ಪಡಿಯ ಸಂಗಮನಾಥನ ಪವಿತ್ರ ನೆಲಕ್ಕೆ. ಅಲ್ಲಿ ಮಾದಲಾಂಬಿಕೆಯ ಸಹೋದರನಾಗಿರ್ತಕ್ಕಂಥ ಬಲದೇವ ಅರಸ ಕಪ್ಪಡಿಯ ಸಂಗಮನಾಥ ಊರಿನಲ್ಲಿ ಇದ್ದ. ಮಾವನ ಕಡೆ ಹೋದರಾಯ್ತು, ಕಲತ್ರಾಯ್ತು ಅಂತ ಅಕ್ಕನನ್ನ ಕರೆದುಕೊಂಡು ಕೂಡಲ ಸಂಗಮನಾಥನಿಗೆ ಮುಖ ಮಾಡ್ತಾನೆ. ಅಲ್ಲಿ ಗುರುಗಳ ಹತ್ತಿರ ಹೋಗುತ್ತಾನೆ. ಅವರು ಯಾರು ಗುರುಗಳ ಸಂಘವನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ಜಾತ ವೇದ ಮುನಿಗಳು ಅನ್ನುವಂತಹ ಗುರುಗಳ ಸೇವೆಯನ್ನ ಮಾಡ್ತಾರೆ. 8 ವರ್ಷದ ಬಲಿಯಲ್ಲಿ ಆ ಗುರುಗಳ ಸೇವೆಯನ್ನ ಮಾಡಿ ಸಂಗಮನಾಥನನ್ನೇ ಒಲಿಸಿಕೊಂಡು ಬಿಟ್ಟಿದ್ದ ಬಸವಣ್ಣ.